ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು ಮೊದಲನೇ ಮಾರ್ಚ್ 2024. ಇವತ್ತು ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ಮತ್ತು ಇವತ್ತು ನಮ್ಮ ಶೇರ್ ಮಾರ್ಕೆಟಲ್ಲಿ ಸಾಕಷ್ಟು ಏರಿಕೆ ಆಗಿದೆ. ಇದು ಒಂದು ದಾಖಲೆ ಅಂತಲೇ ಹೇಳ್ಬೋದು, ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಮೊದಲನೇ ಮಾರ್ಚ್. ಹಾಗೆ ಈ ಮಾರ್ಚ್ 31 ಫಿನಾನ್ಷಿಯಲ್ ಇಯರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಆ ಮೂಮೆಂಟಲ್ಲೂ ಅಷ್ಟೇ ಸ್ವಲ್ಪ ಏರುಪೇರು ಇರುತ್ತೆ ನಮ್ಮ ಶೇರ್ ಮಾರ್ಕೆಟಲ್ಲಿ, ಯಾಕೆಂದರೆ ಆಡಿಟ್ ಎಲ್ಲ ನಡೀತಾ ಇರುತ್ತೆ. ಅದಾದಮೇಲೆ ಮೊದಲನೇ ಏಪ್ರಿಲಿಂದನೇ ತುಂಬ ಬೇರೆ ಬೇರೆ ರೀತಿಯಲ್ಲಿ ಒಂದು ತಿರುವು ಪಡೆಯೋ ಚಾನ್ಸಸ್ ಇರುತ್ತೆ. ಇವತ್ತು ಮೊದಲನೇ ಮಾರ್ಚ್, ಬನ್ನಿ ನೋಡೋಣ ಇವತ್ತು ಏನಾಯಿತು ಶೇರ್ ಮಾರ್ಕೆಟ್ನಲ್ಲಿ ಅಂತ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 22,338.75ಕ್ಕೆ ಕ್ಲೋಸ್ ಆಗಿದೆ. ಅಂದರೆ ಇವತ್ತು ಒಂದು ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು. ಸುಮಾರು 355.95, ಅಂದರೆ ಶೇಕಡ 1.62% ಅಷ್ಟು ಏರಿಕೆ ಆಗಿದೆ. ಇದು ಒಂದು ದೊಡ್ಡ ಏರಿಕೆನೇ ಅಂತಲೇ ಹೇಳ್ಬೋದು. ಅದೇ ರೀತಿ BSE ಸೆನ್ಸೆಕ್ಸ್ನಲ್ಲೂ ಅಷ್ಟೇ, ಇದು ಅಷ್ಟೇ ಇವತ್ತು ರೆಕಾರ್ಡ್ ಹೈ ಅಂತಲೇ ಹೇಳ್ಬೋದು. ಕ್ಲೋಸ್ ಆಗಬೇಕಾದ್ರೆ ಸುಮಾರು 73,745.35ಕ್ಕೆ ಇವತ್ತು ಕ್ಲೋಸ್ ಆಗಿದೆ. ಅದೇ ರೀತಿ 1,245 ಪಾಯಿಂಟ್ಸ್ ಅಷ್ಟು ಇವತ್ತು ಏರಿಕೆ ಆಗಿದೆ. ಹಾಗೆ ನಾವು ಟ್ರೆಂಡಿಂಗ್ ಶೇರ್ಸ್ ನೋಡೋದಾದರೆ HDFC ಬ್ಯಾಂಕ್ ಒಂದು ತುಂಬ ದೊಡ್ಡ ಬ್ಯಾಂಕು ನಮ್ಮ ದೇಶದ ಬ್ಯಾಂಕಿಂಗ್ನಲ್ಲಿ. ಹಾಗೆ ನಿಫ್ಟಿ 50ನಲ್ಲಿ ನಮ್ಮ ಶೇರ್ ಮಾರ್ಕೆಟಲ್ಲಿ ಒಂದು ದೊಡ್ಡ ಕಂಪನಿ ಇದು. ಹಾಗಾಗಿ ಇದರಲ್ಲಿ ಏರಿಕೆ ಆದರೆ ಒಂದು ಪ್ಲಸ್ ಪಾಯಿಂಟ್. ಇದರಲ್ಲಿ ಸುಮಾರು ಹತ್ತತ್ರ ಒಂದು 2% ಅಷ್ಟು ಏರಿಕೆ ಆಗಿದೆ. ಅಂದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ₹27.35 ಅಷ್ಟು HDFC ಬ್ಯಾಂಕ್ ಶೇರ್ನಲ್ಲಿ ಏರಿಕೆ ಆಗಿದೆ. ಅದೇ ರೀತಿ NHPCನಲ್ಲಿ ನೋಡೋದಾದರೆ ಇದರಲ್ಲೂ ಅಷ್ಟೇ ಸುಮಾರು ₹1.70 ಅಷ್ಟು ಏರಿಕೆ ಆಗಿದೆ. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನಲ್ಲಿ ಸುಮಾರು 2.5% ಅಷ್ಟು ಏರಿಕೆ ಆಗಿದೆ. ಅಂದರೆ ₹7.90 ಅಷ್ಟು ಏರಿಕೆ ಆಗಿದೆ. ಹಾಗೆ ವೊಡಾಫೋನ್ ಐಡಿಯಾ ನೋಡಿದ್ವಿ, ನೆನ್ನೆನೇ ಹೇಳ್ತಾ ಇದ್ವಿ, ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ವಿ. ಸುಮಾರು 4% ಅಷ್ಟು ಏರಿಕೆ ಆಗಿದೆ, ಅಂದರೆ 55 ಪೈಸಾ ಅಷ್ಟು ಏರಿಕೆ ಆಗಿದೆ. ಆದರೆ ಇದು ಸಿಗೋದು ಸುಮಾರು ₹14 ಹತ್ತಿರ ಇದು ಶೇರು ಸಿಗುತ್ತೆ. ಹಾಗಾಗಿ 55 ಪೈಸಾ ಏರಿದ್ರು ಇದ್ರ ಸುಮಾರು 4% ಏರಿಕೆ ಆಗಿಬಿಡುತ್ತೆ. ಹಾಗೆ ಇಂಡಿಯನ್ ರಿನ್ಯೂಬಲ್ ಎನರ್ಜಿ, ಇದರಲ್ಲಿ ಸುಮಾರು ಹತ್ತಿರ ಒಂದು 5% ಅಷ್ಟು ಏರಿಕೆ ಆಗಿದೆ. ಸುಮಾರು ₹4.20 ಅಷ್ಟು ಪ್ರತಿಯೊಂದು ಶೇರಲ್ಲಿ ಇದರಲ್ಲಿ ಏರಿಕೆ ಆಗಿದೆ. ಹಾಗೆ ನಾವು ನೋಡೋದಾದರೆ ಪೇಟಿಎಮ್ ಈಗಂತೂ ಇತ್ತೀಚೆಗೆ ಟ್ರೆಂಡಿಂಗಲ್ಲೇ ಇದೆ. ಸುಮಾರು ಇವತ್ತು ಅಷ್ಟೇ ಸುಮಾರು ಒಂದು 5% ಅಷ್ಟು ಏರಿಕೆ ಆಗಿದೆ. ಮತ್ತು ಇದು ಸುಮಾರು ₹423.45ಕ್ಕೆ ಬಂದಿದೆ. ಹಾಗೆ ನಾವು ನೋಡೋದಾದರೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳು ಏರಿದೆ ಅಂದರೆ ಇವತ್ತು ಆಲ್ಮೋಸ್ಟ್ ಎಲ್ಲ ಸುಮಾರು ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ. ಇದರಲ್ಲಿ ಯಾರು ಜಾಸ್ತಿ ಟಾಪ್ ಗೇನರ್ಸ್ ಯಾರು ಅಂತ ನೋಡೋದಾದರೆ ಟಾಟಾ ಸ್ಟೀಲ್ಸು, ಇದರಲ್ಲಿ ಸುಮಾರು ₹9.10 ಅಷ್ಟು ಏರಿಕೆ ಆಗಿದೆ. JSW ಸ್ಟೀಲು ಸುಮಾರು ₹36.10 ಅಷ್ಟು ಏರಿಕೆ ಆಗಿದೆ. L&Tನಲ್ಲಿ ಸುಮಾರು ₹156 ಅಷ್ಟು ಏರಿಕೆ ಆಗಿದೆ ಅಂತ ಹೋಗ್ಬೋದು. ಟೈಟನಲ್ಲಿ ಸುಮಾರು ₹141 ಅಷ್ಟು ಪ್ರತಿಯೊಂದು ಶೇರಲ್ಲಿ ಏರಿಕೆ ಆಗಿದೆ. ಇಂಡ್ ಬ್ಯಾಂಕಲ್ಲಿ ಸುಮಾರು ₹51.75 ಅಷ್ಟು ಏರಿಕೆ ಆಗಿದೆ. ICICI ಬ್ಯಾಂಕ್ ನೋಡಿದ್ರೆ ₹34.70 ಅಷ್ಟು ಏರಿಕೆ ಇದೆ. ಭಾರತ್ ಪೆಟ್ರೋಲಿಯಂ ಅಷ್ಟು ಚೆನ್ನಾಗಿ ಇವತ್ತು ಏರಿಕೆ ಇದೆ, ₹19.45 ಅಷ್ಟು ಏರಿಕೆ ಇದೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಕೊನೆಗೆ ಸ್ವಲ್ಪ ಮಾತಾಡೋಣ. ಹಾಗೆ ಇಂಡ್ಯಾಲ್ಕೋ ಇಂಡಸ್ಟ್ರೀಸು, ಮಾರುತಿ ಸುಜುಕಿ ಇಂಡಿಯಾ, ಗ್ರಾಸಿಮ್ ಇಂಡಸ್ಟ್ರೀಸು, ಟಾಟಾ ಮೋಟರ್ಸು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಅಲ್ಟ್ರಾಟೆಕ್ ಸಿಮೆಂಟ್, NTPC ಇದರಲ್ಲೆಲ್ಲನೂ ಏರಿಕೆ ಆಗಿದೆ. ಇವಾಗ ಏನಕ್ಕೆ ಇದು ಇಷ್ಟು ಏರಿಕೆ ಆಯಿತು ಅಂತ ನೋಡೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ಕಂಪ್ಲೀಟಾಗಿ ನೋಡಿ. GDP ಡೇಟಾ ನಿನ್ನೆ ರಿಲೀಸ್ ಆಗಿದೆ. ನಮ್ಮ ದೇಶದ GDP ಡೇಟಾ ರಿಲೀಸ್ ಆಯಿತು. ಹಾಗಾಗಿ ಇದರಲ್ಲಿ ಒಂದು ಏರಿಕೆ ಆಗಿದೆ. ಏನು ಅಂತ ಹೇಳಿದ್ರೆ, ನಮ್ಮ ಇಂಡಿಯಾದ GDP ಬಂದು 8.4% ಗ್ರೋತ್ ಆಗಿದೆ ಅಕ್ಟೋಬರಿಂದ ಡಿಸೆಂಬರ್ 2023-2024 ಇಯರ್ನಲ್ಲಿ, ಫಿನಾನ್ಷಿಯಲ್ ಇಯರ್ನಲ್ಲಿ ಅಂತ ಒಂದು ರಿಪೋರ್ಟ್ ಬಂತು. ಹಾಗಾಗಿ ಇದರಲ್ಲಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ಹೂಡಿಕೆ ಜಾಸ್ತಿ ಆಯಿತು. ಫಾರಿನ್ ಕಂಪನೀಸ್ಗಳು, ಫಾರಿನ್ ಇನ್ವೆಸ್ಟರ್ಸ್ಗಳು ನಮ್ಮ ಶೇರ್ ಮಾರ್ಕೆಟ್ ಹತ್ರ ತಿರುಗಿ ನೋಡೋಂಗೆ ಮಾಡ್ತೀವಿ ಡೈಲಿ. ಇದು ಡೇಟಾ. ಈ GDP ಅಂದರೆ ಏನು ಅಂತ ಹೇಳಿದ್ರೆ, GDP ಅಂತ ಹೇಳಿದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರೆ. ಅಂದರೆ ಒಂದು ದೇಶದ ಅಥವಾ ಒಂದು ರಾಜ್ಯದ ಅಂತ ಏನು ಹೇಳ್ತೀವಿ, ಅದರ ತಿಂಗಳ ಅಥವಾ ವರ್ಷದ ಒಟ್ಟು ಉತ್ಪಾದನೆ ಬೆಲೆ ಎಷ್ಟು ಅದು ಉತ್ಪಾದನೆ ಮಾಡುತ್ತೆ. ಉತ್ಪಾದನೆ ಅಂತ ಹೇಳಿದ್ರೆ ಅದರಲ್ಲಿ ಸರ್ವಿಸ್ ಕೊಡ್ಬೋದು, ಒಂದು IT ಸರ್ವಿಸ್ ಕೊಡ್ಬೋದು, ಹಾಗೆ ಒಂದು ಫ್ಯಾಕ್ಟ್ರಿಗಳದ್ದು ಇರ್ಬೋದು, ಹಾಗೆ ಬೇರೆ ಬೇರೆ ಕ್ವಾರಿಗಳದ್ದು ಎಕ್ಸ್ಪೋರ್ಟ್ ಇರ್ಬೋದು, ಹಾಗೆ ಬೇರೆ ಯಾವುದೇ ರೀತಿ ಒಂದು ಸರ್ವಿಸು ಮತ್ತು ಪ್ರಾಡಕ್ಟ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದರದ್ದು ಓವರ್ ಆಲ್ ಬೆಲೆನ ಒಂದು ವರ್ಷದಾರ ತೊಗೋಬೋದು, ಅಥವಾ ಒಂದಿಷ್ಟು ತಿಂಗಳದಾರ ತೊಗೋಬೋದು, ಅಥವಾ ಒಂದು ಕ್ವಾರ್ಟರ್ದಾರ ತೊಗೋಬೋದು. ಆ ಡೇಟಾ ರಿಲೀಸ್ ಆಯಿತು. ಅದು ಬಂದು ಸುಮಾರು 8.4% ಬಂದಿದೆ. ಹಾಗಾಗಿ ಇದು ಒಂದು ಒಳ್ಳೆಯ ಗ್ರೋತ್ ಆಗಿದೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ, ನಮ್ಮ ಎಕನಾಮಿಕ್ ಸಿಸ್ಟಮಲ್ಲಿ ಗ್ರೋತ್ ಆಗಿದೆ ಅಂತ. ಹಾಗಾಗಿ ಈ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಓವರ್ ಆಲ್ ಆಗಿ ಇದರ ಹತ್ರ ಒಂದು ಸ್ವಲ್ಪ ಗ್ರೋತ್ ಆಗುತ್ತೆ. ಈ ಶೇರ್ ಮಾರ್ಕೆಟು ಇದರದ್ದು ಗ್ರೋತ್ ಆಗುತ್ತೆ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟಿಗೆ ಜಾಸ್ತಿ ಬರ್ತಾರೆ, ಹೂಡಿಕೆ ಮಾಡೋದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ಇದರಲ್ಲಿ ಒಳ್ಳೆಯ GDP ಡೇಟಾ ಬಂದ ಮೇಲೆ ಫಾರಿನ್ ಫಂಡ್ಸ್ಗಳು ಚೆನ್ನಾಗಿ ಬಂದಿದೆ. ಹಾಗಾಗಿ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.